ಅಂಜಲಿ ಪುಟ, ಇಲ್ಲೇನು ಮಾಡ್ತಾ ಇದೆಯಾ? ಬಾ ಹೋಗೋಣ. ಅಮ್ಮ, ನಾನಿದ್ದಿದ್ದ ರೂಮು, ನಮ್ಮ ಅಪ್ಪ ಅಮ್ಮ ಇದ್ದಿದ್ದ ರೂಮು, ನಾನು ಲಡ್ಡು ಅಣ್ಣ ಇದ್ದಿದ್ದ ಜಾಗ ಎಲ್ಲ ನೋಡಬೇಕು ಅನಿಸ್ತಿದೆ. ನನ್ನ ಜೊತೆ ಬರ್ತೀಯಾ ಅಮ್ಮ? ಸರಿ ಕಂದ, ನಾನು ನಿನ್ನ ಜೊತೆಲೇ ಇರ್ತೀನಿ. ನಿನಗೆಷ್ಟು ನೋಡಬೇಕು ಅನ್ಸುತ್ತೋ ಅಷ್ಟು ನೋಡು. ಪಾಪ, ಕೊನೆ ಸಲ ತಾನಿದ್ದ ಜಾಗನೆಲ್ಲ ನೋಡಬೇಕು ಅಂತ ಅನ್ನಿಸ್ತಿರ್ಬೇಕು. ಎಷ್ಟೇ ಆಗಲಿ ಅಂಜಲಿ ಹುಟ್ಟು ಬೆಳೆದ ಮನೆ ಅಲ್ವಾ. 3 ತಿಂಗಳಿದ್ದಕ್ಕೆ ಈ ಮನೆ ಬಿಟ್ಟು ಹೋಗೋದಕ್ಕೆ ನಮಗೆ ದುಃಖ ಆಗ್ತಿದೆ. ಅಂಥದ್ರಲ್ಲಿ ಈ ಮಗುಗೆ ಅದೆಷ್ಟು ಸಂಕಟ ಆಗ್ತಿದೆಯೋ ಏನೋ. ಅಪ್ಪ, ಅಮ್ಮ, ಅಕ್ಕ ಯಾಕೆ ಇನ್ನೂ ಬಂದಿಲ್ಲ? ಬರ್ತಾರಪ್ಪ, ಇನ್ನೇನು ಬಂದ್ಬಿಡ್ತಾರೆ. ಅದಕ್ಕೆ ಅಂಜಲಿ ಜೊತೆ ಏನು ಮಾಡ್ತಿದ್ದಾರೆ? ನನಗೂ ಗೊತ್ತಿಲ್ಲ. ಆದರೆ ಮತ್ತೆ ಒಳಗಡೆ ಹೋಗೋಕ್ಕೆ ನನಗೆ ಮನಸ್ಸಿಲ್ಲ. ಮತ್ತೆ ಅಲ್ಲಿಗೆ ಹೋದರೆ ಹಳೆ ನೆನಪುಗಳು ಒತ್ತರಿಸ್ಕೊಂಡು ಬರುತ್ತೆ. ಅದನ್ನು ನಾನು ಸಹಿಸ್ಕೊಳಕ್ಕಾಗಲ್ಲ. ಬೆಟರ್ ವಿ ವಿಲ್ ವೆಯ್ಟ್ ಫಾರ್ ದೆಮ್. ನಾನು ಹೋಗಿ ನೋಡ್ಕೊಂಬರಲ್ಲ ಅಣ್ಣ? ಬೇಡ, ಅವ್ರು ನಿಧಾನಕ್ಕೆ ಬರಲಿ. ನನ್ನ ಬಂಗಾರಿ ಯಶೋಧ ಎಲ್ಲ ಇನ್ನೂ ಬಂದಿಲ್ವಾ? ಇನ್ನೂ ಇಲ್ಲ ಅಜ್ಜಿ. ಅಯ್ಯೋ, ಇನ್ನೂ ಬಂದಿಲ್ವಾ? ಅಂಜಲಿ ಮತ್ತೆ ನಾ ಬರೋದಿಲ್ಲ ಅಂತ ಹಠ ಶುರು ಮಾಡ್ಕೊಂಡ್ಲೋ ಏನೋ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ಅವಳನ್ನ ಸಮಾಧಾನ ಮಾಡಿ ಅವಳು ಕರ್ಕೊಂಬರ್ತಾಳೆ. ನಾವು ಕಾಯೋಣ. ಅಂಜಲಿ ಪುಟ, ಏನು ಯೋಚನೆ ಮಾಡ್ತಾ ಇದೆಯಾ? ಅಮ್ಮ, ನಾನು ಲಡ್ಡು ಅಣ್ಣ ಇಲ್ಲೇ ಫಸ್ಟ್ ಟೈಮ್ ಮಾತಾಡಿದ್ದು. ಆಮೇಲೆ ನನ್ನ ಅವನು ಕಳ್ಳಿ ಅಂತಿದ್ದ. ಪೊಲೀಸ್ ಮಾಮಂಗೆ ಹಿಡ್ಕೊಡ್ತೀನಿ ಅಂತ ಹೆದರ್ಸ್ತಿದ್ದ. ಬರ್ತಾ ಬರ್ರೆ ಇಬ್ರು ಫ್ರೆಂಡ್ಸ್ ಆದ್ವಿ. ಆದರೆ ನಾನು ಬಿಟ್ಟು ಹೊಟ್ಟು ಹೋದ. ಆ ಲಡ್ಡು ಅಣ್ಣ ಹೋದ್ರೆ ಏನು, ಈಗ ಕಿಶೋರ್ ಇದಾನಲ್ಲ, ಅವನ ಜೊತೆ ಆಟ ಆಡ್ಕೊ. ಬರಲ್ಲ, ನನಗೆ ಮನೆ ಬಿಟ್ಟು ಬರಕ್ಕೆ ಇಷ್ಟ ಇಲ್ಲ. ಸಮಾಧಾನ ಮಾಡ್ಕೊ ಬಂಗಾರ, ನನಗೆ ನಿನ್ನ ದುಃಖ ಅರ್ಥ ಆಗತ್ತೆ. ನೋಡು, ಹಳೆ ನೆನಪುಗಳು ಯಾವಾಗಲೂ ಖುಷಿ ಕೊಡಬೇಕೆ ಹೊರತು ಹೀಗೆ ಕಣ್ಣೀರು ಹಾಕಿಸ್ಬಾರ್ದು. ಹಾಗೆ ಖುಷಿ ಕೊಡಬೇಕು ಅಂದರೆ ಹಳೆದನ್ನೆಲ್ಲ ಮರ್ತು ಬಿಡಬೇಕು, ಸರಿನಾ? ಈಗ ಬಾ ಹೋಗೋಣ. ಬರ್ತೀನಿ. ಏ ಹಾಲ್, ಬರ್ತೀನಿ. ಏ ಜೋಕಾಲಿ, ಬಾಯ್. ಏ ಮೆಟ್ಲೆ ಬಾಯ್, ನನ್ ಮರಿಬೇಡ. ಎಲ್ರಿಗೂ ಒಳ್ಳೇದಾಗತ್ತೆ ಕಂದ. ಯಾಕೆ ಅಂದರೆ ನಿಂದು ಹಾಲಿನಂತ ಮನಸ್ಸು, ಅದಕ್ಕೆ. ಈಗ ಎಲ್ಲರೂ ಕಾಯ್ತಾ ಇದ್ದಾರೆ, ಬಾ ಹೋಗೋಣ. ಬಾ ಬಾ. ಬಾಯ್ ಬಾಯ್. ಎಷ್ಟೊತ್ತು ಯಶೋದ ಬರೋದು? ಇಟ್ ಈಸ್ ಗೆಟಿಂಗ್ ಲೇಟ್. ನಾನೇನ್ರಿ ಮಾಡಲಿ?
ಅಂಜಲಿ ತುಂಬ ಎಮೋಷ್ನಲ್ ಆಗಿಬಿಟ್ಲು. ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ಹೊರಡೋಣ. ಪುಟಿ, ಪಕ್ಕದ ಮನೆಯವ್ರ ಹತ್ರ ನಮ್ಮ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಟ್ಟು ಬಂದಿದ್ದೀನಿ. ಈ ಮನೆಗೆ ಯಾರೇ ಬಂದ್ರೂ ಫೋನ್ ಮಾಡ್ತಾರೆ. ಸೊ ನಿಮ್ಮ ಅಪ್ಪ ಅಮ್ಮ ಬಂದರೂ ಫೋನ್ ಮಾಡ್ತಾರೆ. ಖುಷಿನಾ? ಪುಟಿ, ಈಗ ನಿಮ್ಮ ಅಪ್ಪ ಅಮ್ಮ ಬರೋದು ಗ್ಯಾರಂಟಿ ಆಯ್ತಲ್ಲ, ಹೋಗೋಣ. ಅಂಜಲಿ ಪುಟ, ಏನು ಯೋಚನೆ ಮಾಡ್ತಿದ್ಯಾ? ಬಾ, ಕಾರ್ ಹತ್ತೋ. ಅಮ್ಮ, ನಾನು ಒಳಗೆ ಕುತ್ಕೊಳ್ಳಲ್ಲ, ಕಾರ್ ಮೇಲ್ ಕುತ್ಕೊಂತೀನಿ. ಬೇಡ ಕಂದ, ನೀನು ಪುಟ್ಟ ಮಗು, ಬಿದ್ದು ಹೋಗ್ಬಿಡ್ತೀಯಾ. ಇಲ್ಲಮ್ಮ, ನಾನು ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊಂತೀನಿ. ಮೇಲ್ ಕುತ್ಕೊಂಡ್ರೆ ಬಸ್ಸು, ಕಾರು, ಟ್ರೈನು ಎಲ್ಲ ಕಾಣಿಸುತ್ತೆ, ಮಜಾ ಇರುತ್ತೆ. ಅದಕ್ಕೆ ಏನಂತೆ ಅಂಜಲಿದು? ಅವಳು ಕಾರ್ ಟಾಪ್ ಮೇಲೆ ಕೂತ್ಕೋತಾಳಂತೆ. ನಾನು ಬೇಡ ಅಂತ ಹೇಳ್ತಿದ್ದೀನಿ. ಕೂತ್ಕೊಳ್ಳಿ ಬಿಡಿ. ಅದಕ್ಕೆ ಅವಳಿಗೆ ಖುಷಿ ಅನಿಸುತ್ತೋ ಹಾಗೆ ಮಾಡಲಿ. ಇಲ್ಲ, ಬಿದ್ದು ಹೋದ್ರೆ? ಇಲ್ಲ ಯಶೋದ, ಅವಳು ಬಿದ್ದು ಹೋಗಲ್ಲ. ಯಾಕೆ ಅಂತ ನಿನಗೆ ಗೊತ್ತಲ್ವಾ? ಹೂನಮ್ಮ, ನಾನು ನಿಜವಾಗ್ಲೂ ಬಿದ್ದೋಗಲ್ಲ. ಸರಿ ಬಂಗಾರ, ನಿನ್ನ ಇಷ್ಟದಂತೆ ಆಗಲಿ. ನಿಧಾನ, ಹಾ ಹುಷಾರ ಕೂತ್ಕೋ. ಅಮ್ಮ, ಇಲ್ಲಿ ಹಿಡ್ಕೋ. ಹಾಂ, ಯಶೋಧ ಅಂಜಲಿ ಬಂದ್ರ? ಹ್ಞೂ ಅಜ್ಜಿ ಬಂದರು. ಬಂಗಾರ, ಅಂಜಲಿ ಎಲ್ಲಿ? ಅಜ್ಜಿ, ಅಂಜಲಿ ಮೇಲೆ ಟಾಪ್ ಮೇಲೆ ಕೂತಿದ್ದಾಳೆ. ಟಾಪ್ ಮೇಲೆ ಕೂತಿದ್ದಾಳೆ? ಅಯ್ಯೋ, ಅವಳಿಗೆ ಹುಡುಗಾಟ. ನಿಮ್ಗಾದ್ರೂ ಬುದ್ಧಿ ಬೇಡ್ವಾ? ಏನೂ ಆಗಲ್ಲ ಅಜ್ಜಿ, ಕಾರ್ ನಿಧಾನಕ್ಕೆ ಓಡಿಸ್ತಾನೆ ಬಿಡಿ. ಮಜಾ 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 ಮಜಾ. ಮಜಾ. ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ನಿಲ್ಸಿ ಕಾರ್ನ, ಕಾರ್ನ ನಿಲ್ಸಿ. ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಕಾರ್ನ ನಿಲ್ಸಿ. ಅಂಜಲಿ, ಏನಾಯ್ತು ಪುಟ? ಅಮ್ಮ, ಅಲ್ಲಿ ನಮ್ಮಪ್ಪ ಚಿಕ್ಕಪ್ಪ ಬಂದಿದ್ದಾರೆ. ನಮ್ಮಮ್ಮನೂ ಬಂದಿರ್ಬೋದು ಅನ್ಸುತ್ತೆ. ಏನು ಹೇಳ್ತಾ ಇದೀಯ ಅಂಜಲಿ? ಹೂನಮ್ಮ, ಅಲ್ಲಿ ಕಾರ್ ಮುಂದೆ ಒಬ್ರು ನಿಂತಿದ್ದಾರಲ್ಲ, ಅವರು ನನ್ನಪ್ಪ. ನಾನು ನಿಮಗೆ ಯಾರಿಗೂ ಬೇಕಾಗಿಲ್ವಲ್ಲ. ನಾನು ಪ್ರೀತಿ ಮಾಡ್ತಿದ್ದಮ್ಮನೂ ಹೊಟ್ಟೋದ್ಲು. ನನಗೇನು ಮಾಡಲಿ? ನಿನಗೆ ನಾನು ಬೇಡ ಅಲ್ವಾ? ಮತ್ತೆ ಯಾಕೆ ನಾನಿಲ್ಲಿ ನನ್ನ ಅಮ್ಮನ ಜೊತೆ ನಾನು ಹೊಟ್ಟೋಗ್ತೀನಿ. ಅಮ್ಮ.